ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವೆ ಈಗ ಯುದ್ಧ ಆಗ್ತಿದೆ. ಈ ಸಂದರ್ಭದಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ವಿಮಾನ ಹಾರಾಟವನ್ನು ರದ್ದು ಮಾಡಲಾಗಿದೆ. ಅಮೆರಿಕ, ಇಸ್ರೇಲ್ ಇರ್ಬೋದು, ಇರಾನ್ ಇವೆಲ್ಲದರ ಜೊತೆ ಸೇರ್ಕೊಂಡು ಈಗ ಯುದ್ಧಗಳೇನಾಗ್ತಿದೆಯಲ್ಲ, ಇದರ ವಿಚಾರವಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ವಿಮಾನ ಹಾರಾಟವನ್ನು ರದ್ದು ಮಾಡಲಾಗಿದೆ. ದುಬೈನಲ್ಲಿ ಸಿಲುಕಿರುವಂತಹ ಸಿಂಧನೂರು ಮೂಲದ ವೈದ್ಯರು ಹೋಟೆಲ್ನಲ್ಲಿ ಉಳಿದಿದ್ದಾರೆ. ಮಕ್ಕಳ ತಜ್ಞ ಡಾಕ್ಟರ್ ಶಿವರಾಜನ್ ಅವರು. ಅಲ್ಲದೆ ದುಬೈ ಹೋಟೆಲ್ನಲ್ಲಿರುವಂತಹ ರಾಜ್ಯದ 75 ಜನ ಇದ್ದಾರೆ. ಸುರಕ್ಷಿತವಾಗಿ ಉಳಿದಿದ್ದೀವಿ ಅಂತ ಈಗ ಅಲ್ಲಿದ್ದಂಥ ಡಾಕ್ಟರ್ ಶಿವರಾಜ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವಲ್ಲಿ ಆರಾಮಾಗಿದ್ದೀವಿ ಅಂತ. ಯಾಕಂದ್ರೆ ದಾಳಿ ಪ್ರತಿದಾಳಿಗಳಾಗ್ತಿದೆ. ಈ ಸಂದರ್ಭದಲ್ಲಿ ದುಬೈನಲ್ಲಿ ಈಗ ಸಿಂಧನೂರು ಮೂಲದ ವೈದ್ಯರಾಗಿರುವಂಥವರು ಅಲ್ಲಿ ಒಂದು ಹೋಟೆಲಲ್ಲಿ ಉಳ್ಕೊಂಡಿದ್ದಾರೆ. ಮಕ್ಕಳ ತಜ್ಞರು ಕೂಡ ಹೌದು. ಡಾಕ್ಟರ್ ಶಿವರಾಜ್ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಜೊತೆಯಲ್ಲಿ ಅನೇಕರಿದ್ದಾರೆ. 150ಕ್ಕೂ ಹೆಚ್ಚು ಜನ ಇದ್ದಾರೆ. ಒಂದು 75 ಜನ ಹೋಟೆಲ್ನಲ್ಲಿದ್ದಾರೆ. ಸದ್ಯ ನಾವು ಸುರಕ್ಷಿತವಾಗಿ ಇಲ್ಲಿ ಉಳ್ಕೊಂಡಿದ್ದೀವಿ ಅಂತ ಡಾಕ್ಟರ್ ಶಿವರಾಜ್ ಅವರು ತಿಳಿಸಿದ್ದಾರೆ.